ಇವಾಗ ನಾನು ನನ್ನ ತಂಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನೋಡಿ, ಫೈನಲಾಗಿ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೆ. ಹೇಗಿದೆ ಹಾಯ್ ಹಲೋ, ಇವತ್ತು ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನಮ್ಮನೆ ಪಕ್ಕದಲ್ಲೆಲ್ಲ ವೀಡಿಯೋ ಮಾಡಿರಲಿಲ್ಲ, ಅದು ನನಗೆ ಕಂಟಿನ್ಯೂ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಇಲ್ಲಿ ಹಾಗಲಕಾಯಿ ಬಿಟ್ಟಿದೆ. ಪಪ್ಪಾಯ ಗಿಡ ಅಂತೂ ತುಂಬ ಇತ್ತು. ಅದು ಹೆಂಗೆ ಬಂದಿದೆಯೋ ನನಗಂತೂ ಗೊತ್ತಿಲ್ಲ. ಎಷ್ಟೊಂದಿದೆ ಅಂದರೆ ಎಲ್ಲ ಕಡೆ ಇದೆ ನೋಡಿ. ಇಲ್ಲಿ ಸ್ಮಾಲ್ ಆಗಲಿ ಹೆಚ್ಚಾಗಿದೆ ಅಂದರೆ ಸ್ಮಾಲ್ ಕಾಯಾಗಿದೆ. ತುಂಬ ಕಾಯಿ ಆಗಿದೆ, ಕಿತ್ಕೊಂಡು ತಿಂದಿದ್ದಾರೆ ಆಲ್ರೆಡಿ, ಸಾಂಬಾರು ಮಾಡಿದ್ದಾರೆ. ಬಟ್ ಇದು ನಾನು ಹೋದಾಗ ಸ್ಮಾಲ್ ಇತ್ತಲ್ಲ, ಅದು ತೋರಿಸ್ದೆ. ದೆನ್ ನನಗೆ ಗೊತ್ತೇ ಇಲ್ಲ ಇಲ್ಲಿ ಎರಳಿ ಮರ ಐತೆ ಅಂತ. ಅದ್ರಿಗೆ ಗೊತ್ತಾಗ್ತಾ ಇಲ್ಲ ಅದೇನು ಅಂತ ನಾನು ನೋಡೋಕೆ ಹೋಗ್ತಾ ಇದ್ದೆ. ಯಾಕಂದರೆ ತುಂಬ ದಿನ ಆಯ್ತಲ್ವ ಓಡಾಡಿ, ಅದಕ್ಕೋಸ್ಕರ ಗೊತ್ತಾಗಿರಲಿಲ್ಲ. ನೋಡಿ, ನಾನಿವಾಗ ಹೋಗ್ತಾ ಇರೋದು ಎರಳಿಕಾಯಿ, ಸಿಟ್ರೋನ್ ಅಂತ ಬರುತ್ತಲ್ಲ, ಅದು ಉಪ್ಪಿನಕಾಯಿ ಮಾಡ್ತಾರೆ ನಮ್ಮ ಕಡೆ. ಅದು ಪಿತ್ತ ಮತ್ತು ತಲೆನೋವು, ಇದು ತುಂಬ ಒಳ್ಳೆ ಬೆನಿಫಿಟ್ ಇದೆ ಈ ಕಾಯಿಯಿಂದ. ಸೊ ಅದಕ್ಕೆ ನಾನು ಅವ್ನಿಗೆ ಗೊತ್ತಾಗದೆ ಏನದು ಅಂತ ಕೇಳ್ತಾ ಇದ್ದೆ. ನೆಕ್ಸ್ಟ್ ಅಲ್ಲೇ ಒಂದು ಲಾಸ್ಟ್ ಟೈಮ್ ಎಳ್ನೀರು ಕಿತ್ಕೊಂಡು ಕುಡ್ದಿದ್ನಲ್ಲ, ನೋಡಿದೆ ಎಳ್ನೀರಾಗಿತ್ತಂತ, ಆಲ್ರೆಡಿ ಕಾಯಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಗೆ ಹೋದೆ. ಇವಾಗ ನೆಕ್ಸ್ಟ್ ಟೈಮ್ ಬರುವಾಗ ಕಾರ್ ತೊಗೊಂಡು ಬರಬೇಕು. ಸ್ವಲ್ಪ ಕಟ್ ಮಾಡಿಕೊಂಡು ಆ ಕಡೆ ತೋಟದಲ್ಲಿ, ಈ ಕಡೆ ಮೋಸ್ಟ್ಲಿ ಇರೋಲ್ಲ, ಆ ಕಡೆ ತೋಟದಲ್ಲಿ ಹಂಗೆ ಚೆಕ್ ಮಾಡೋಣ ಅಂತೇಳಿ ನಾನು ತೆಂಗಿನಕಾಯಿನ ಎಳ್ನೀರು ಇರ್ಬೋದು ಅಂತ ತೆಗೆದೆ. ಬಟ್ ಅದು ತೆಂಗಿನಕಾಯಿ ಆಗಿದೆ, ಆಲ್ರೆಡಿ ಬಲ್ತಿದೆ ಅಂತಾರಲ್ಲ, ಅದಾಗಿದೆ. ಅಲ್ಲಿಂದ ಪಕ್ಕದಲ್ಲೇ ಒಂದು, ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಇದು ಚಿಕ್ಕಗಿತ್ತು, ಅಂದರೆ ಮಾವಿನ ಮರ ನೋಡಿ, ಎಷ್ಟೊಂದು ಮಾವಿನಕಾಯಿ ಬಿಟ್ಟಿದೆ. ನಾನೇ ಶಾಕ್ ಆಗಿ ಅಲ್ಲಿಂದ ನಾನು ಹೊರಟಿದ್ದು ನಮ್ಮ ಅಜ್ಜಿಗೆ ಇನ್ನೊಂದು ಪ್ರಾಪರ್ಟಿ ಇದೆ, ಅದಕ್ಕೆ ಕಾವಲು ಅಂತ ಹೇಳ್ತಾರೆ. ನಾನು ಮತ್ತು ನನ್ನ ತಂಗಿ ಹೊರಡ್ತಾ ಇದ್ವಿ. ನಮ್ಮ ಆಂಟಿ ಸ್ಕೂಟಿಲಿ ಹೋಗ್ತಾ ಇದ್ದೆ, ಬಿಕಾಸ್ ನನ್ನದು ಗಾಡಿ ಇದೆ. ನನ್ನ ಗಾಡಿ ಬ್ಯಾಟ್ರಿ ತೆಗೆದು ನಮ್ಮ ಆಂಟಿಗೆ ಹಾಕ್ಕೊಂಡಿದ್ದಾರೆ. ತುಂಬ ಓಲ್ಡ್ ಮೆಮೊರಿ ಇದೆಲ್ಲ. ನಾವು ಆ್ಯಕ್ಚುಲಿ ಚಿಕ್ಕವರಿದ್ದಾಗ ಇಲ್ಲೆಲ್ಲ ಜಾಸ್ತಿ ಎಂಜಾಯ್ ಮಾಡ್ತಾಯಿದ್ವಿ. ಇವಳು ನನ್ನ ತಂಗಿ, ನಮ್ಮಮ್ಮನ 3ನೇ ಸಿಸ್ಟರ್ ಮಗಳಿದ್ದಾಳೆ. ಇವ್ರು ಹಳ್ಳಿನಲ್ಲೇ ಇರೋದು, ಮದುವೆ ಆಗಿದೆ. ಅದಕ್ಕೆ ಅವಳನ್ನ ಕರ್ಕೊಂಡು ಹಾಗೆ ಹೋಗ್ತಾಯಿದ್ದೀನಿ. ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ನೋಡಿ, ರೋಡ್ನೇ ನೋಡ್ತಾ ಇರ್ಬೋದು, ಹಳ್ಳಿ ಆ ಥರ ಒಂದು ನೇಚರ್ ಇದೆಯಲ್ಲ, ತುಂಬ ಎಂಜಾಯ್ ಮಾಡ್ತೀನಿ ನಾನಂತೂ ಹೋದಾಗೆಲ್ಲ. ಸೊ ಅದಕ್ಕೆ ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು, ನಾವು 2 ವೀಲರಲ್ಲೇ ಹೋಗ್ತಿದ್ವಿ. ರೋಡೆಲ್ಲ ಕಿತ್ತೋಗಿದೆ, ಯಾಕಂದರೆ ಜಾಸ್ತಿ ಯಾರು ಸಿಟಿ ಥರ ಎಲ್ಲ ಇರಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಪ್ರಾಪರ್ಟಿ ನೋಡಿ, ರೈತಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾವು ಎಮ್ಮೆ ಎಲ್ಲ ನಮ್ಮ ಅಜ್ಜಿ ಬರುವಾಗ ನಾವು ಬಂದಿದ್ದೀವಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿ, ಇದೇನಿದೆ ಇದೆಲ್ಲ ನಮ್ಮ ಪ್ರಾಪರ್ಟಿ, ನಮ್ಮ ಅಜ್ಜಿ ಪ್ರಾಪರ್ಟಿ. ಈಗ ನಮಗೆ ಮತ್ತು ನಮ್ಮ ಮೆಮೊರಿನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಗಾಡಿ ಹಾಕ್ಬಿಟ್ಟು ಒಳಗಡೆ ಹೋಗಬೇಕು. ನೋಡಿ, ಇದೇನು ಮನೆ ಕಟ್ತಾರಲ್ಲ, ಸ್ಟ್ಯಾಂಡ್ ಅದೆಲ್ಲ ಇದೆ. ಬಟ್ ವೇಸ್ಟ್ ಆಗಿದೆ. ಎಸ್, ಯಾರು ಎಲ್ಲ ಯೂಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ನಾನು ಇವತ್ತು ತೋರಿಸ್ತೀನಿ ನಮ್ಮ ವಿಡಿಯೋನಲ್ಲಿ ಹೇಗಿತ್ತು ಪ್ರಾಪರ್. ಇದು ಸಖತ್ತಾಗಿತ್ತು ಆ್ಯಕ್ಚುಲಿ ಮುಂಚೆ. ಇವಾಗ ಏನಾಗಿದೆ ಅಂದರೆ ಮೇಂಟೆನೆನ್ಸ್ ಯಾರೂ ಮಾಡ್ತಾಯಿಲ್ಲ. ಮತ್ತು ನಮ್ಮ ಆಂಟಿನೆಲ್ಲ ಮದುವೆನೇ ಆಗಿರಲಿಲ್ಲ ಆ ಟೈಮಲ್ಲಿ. ಇದೆಲ್ಲ ಚೆನ್ನಾಗಿತ್ತು ಪ್ರಾಪರ್ಟಿ, ರೋಡೇ ಇಲ್ಲ ನೋಡಿ, ಆ ಥರ ಇದೆ. ಅವಾಗೆಲ್ಲ ಚೆನ್ನಾಗಿತ್ತು, ಸೊ ಹೋಗಿದ್ವಿ. ಇವಾಗ ಏನು ಮಾಡೋಕ್ಕಾಗಲ್ಲ, ಈ ಥರ ಇದೆ ಸಿಚುವೇಶನ್ನು. ಈ ಬಂಡೆ ಮೇಲೆ ನಾವು ಎಷ್ಟು ಆಟ ಆಡಿದ್ದೀವಿ, ಮಲ್ಕೊಂಡಿದ್ದೀವಿ. ಆ್ಯಂಡ್ ಇದರೊಳಗೆಲ್ಲ ಹೋಗ್ಬೇಕು, ಇನ್ನೂ ಸಖತ್ತಾಗಿ ಒಳಗಡೆಗಿದೆ ಮುಂದೆ. ಆ ಕಡೆ ಎಲ್ಲ ಆ ತೋಟ ಡೆಡ್ ಎಂಡು. ಇದೇನಿಲ್ಲ ಅಂದರೂ ಒಂದು 10 ಎಕರೆ ಇದೆ ಇಲ್ಲೇ ಅನಿಸುತ್ತೆ. 10 ಎಕರೆ ಇಲ್ಲೇ ಈ ಥರ ಫುಲ್ ಲ್ಯಾಂಡ್ ಆ ಥರ ಇದೆ. 10 ಎಕರೆ ಬರುತ್ತೆ. ನೋಡ್ಬೋದು ಆ ಕಡೆ ಕ್ರಷ್. ನಮ್ಮ ಅಮ್ಮ ಇದ್ರಲ್ಲ, ಅವ್ರ ಅಣ್ಣ ಆ ಕಡೆ ಬಂಡೆ ಇದೆ, ಅಲ್ಲಿ ಏನಾಗಿದೆ ಕ್ರಷರ್ ಮಾಡಿದ್ದಾರೆ. ನಮ್ಮ ಮನೇಲಿ ಇನ್ನೂ ಡಿವೈಡ್ ಆಗಿಲ್ಲ, ಸೊ ಅದಕ್ಕೆ ಕೊಟ್ಟಿಲ್ಲ. ಯಾರೋ ಇಲ್ಲೆಲ್ಲ ಡ್ರಿಂಕ್ಸ್ ಎಲ್ಲ ಮಾಡಿದ್ದಾರೆ. ಬನ್ನಿ ನೋಡೋಣ. ಫುಲ್ಲು ನೋಡ್ತಾ ಇರ್ಬೋದು. ಅದಕ್ಕೆ ನನ್ನ ಹೋಗಿ ಜೊತೆಲಿಂದಲು ನೋಡಿ, ಇಲ್ಲಿ
ಎಷ್ಟು ಇವಾಗ ನೀರೆಲ್ಲ ಬಂದಿದೆ, ಮಳೆ ಬಂದಿರೋದಕ್ಕೆ ಚೆನ್ನಾಗಿ ಹುಲ್ಲೆಲ್ಲ ಬಂದಿದೆ. ಇದರಲ್ಲಿ ಸಬ್ಬಕ್ಕಿ ಸೊಪ್ಪು ಬರುತ್ತಲ್ಲ, ಅದು ಕಾಡು ಸಬ್ಬಕ್ಕಿ ಸೊಪ್ಪು ಅಂತ ಬರುತ್ತಂತೆ. ನಮ್ಮ ಅಜ್ಜಿ ಎಲ್ಲ ತೋರಿಸೋರು, ಅದು ಚೆನ್ನಾಗಿರೋದಂತೆ. ಚೆನ್ನಾಗಿ ಊಟಕ್ಕೆಲ್ಲ ಮುಂಚೆ ಹಾಕೋರು. ಎಲ್ಲೂ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ತೋರಿಸ್ತೀನಿ ರೀ, ಕಾಣಿಸಿದ್ರೆ ಒಳ್ಳೆ ಫ್ರೇಗ್ರೆನ್ಸಿ ಬರುತ್ತೆ ಅದು ನೋಡಿ. ಇದರಲ್ಲಿ ಅಮ್ಮ ಮುಳ್ಳಿ ಕೈ ಹಣ್ಣಿರೋದಲ್ಲ, ಮುಳ್ಳಿಟ್ರೆ ಕೈ ಇಟ್ರೆ ಸಖತ್ತು ಟೇಸ್ಟಿ ಹಣ್ಣದು, ಅದೆಲ್ಲ ಸೂಪರಾಗಿರೋದು ನೋಡಿ. ಇಲ್ಲೆಲ್ಲ ಮರಳಿರೋದು, ಮುಂಚೆ ನೀರು ಹರಿತೈತೆ ಅಂತೇಳಿ ಇಲ್ಲಿ ಅಣೆಕಟ್ಟು ಥರ ಹಾಕಿದ್ದಾರೆ ನೋಡಿ, ತೋರಿಸ್ತೀವಿ ನೋಡಿ. ಎಸ್, ಹೌದು. ನಂದು ಜಾತೈತೆ. ಇದರಲ್ಲಿ ಜಡೆ ಎಣಿಯೋರು ನಮ್ಮ ಅಜ್ಜಿ ಟೈಮಲ್ಲಿ, ಇದು ಹೆಸರು ಜಡೆ ಸೊಪ್ಪೆಲ್ಲ ಸರ ಎಲ್ಲ ಮಾಡೋರು. ಹೌದು, ನಮ್ಮ ಅಜ್ಜಿ ತುಂಬ ಮೆಮೊರಿಬಲ್ ಆಗಿ ಇಟ್ಕೊಂಡಿದ್ದಾರೆ ನಮ್ಮನ್ನ. ಇದು ಇದು ಹಣ್ಣು ಬಿಡುತ್ತೆ ಆ್ಯಕ್ಚುಲಿ. ಈ ಗಿಡ ಇದೆಯಲ್ಲ, ಏನು ಇದು ಒಂದು ಮಳೆ ಇಲ್ಲದೆ ಹಿಂಗಾಗಿದೆ. ಇವಾಗ ಮಳೆ ಬಂದಿದೆ ನೋಡಿ. ಇಲ್ಲಿಗೆ ಎಷ್ಟು ನಿಯರಾಗಿ ಕಾಣಿಸುತ್ತೆ ನಾವು ಬೆಟ್ಟ. ಆ ಬೆಟ್ಟಕ್ಕೆ ಹೋಗಿ ಒಂದಿನ ವ್ಲಾಗ್ ಮಾಡ್ತೀವಿ. ನಮ್ಮ ಅಜ್ಜಿ ಮನೆ ಪಕ್ಕ ಆಗುತ್ತಲ್ಲ ಬೆಟ್ಟ ಇರೋದು, ಸಕ್ಕದಾಗಿದ್ದೀವಿ ಆ್ಯಕ್ಚುಲಿ. ಬನ್ನಿ, ಫೈನಲ್ ಆಗಿ ತುದಿಯಲ್ಲಿ ಬರ್ತಾ ಇದ್ದೀನಿ. ಎಸ್, ನೋಡಿ ಹೇಗಿದೆ ಪ್ರಾಪರ್ಟಿ. ಇದೆಲ್ಲ ಏನಿದೆ ಇದೆಲ್ಲ ನಮ್ಮ ಅಜ್ಜಿದು. ಇಲ್ಲಿ ಮಾತ್ರ 10 ಎಕರೆ, ಆ ಕಡೆ ಎಲ್ಲ ಅಮ್ಮ ಎಷ್ಟಿದೆ ಗೊತ್ತಿಲ್ಲ, ಬಟ್ ನನಗೆ 35 ಇದೆ ಅಂತ ಹೇಳ್ತಿದ್ರು. ಬಟ್ ಅದು ಐಡಿಯಾ ನನಗೇನು ಗೊತ್ತಿಲ್ಲ, ಮಾತಾಡೋ ಕೇಳಿಸ್ಕೊಂಡಿದ್ವಿ ಅಷ್ಟೇ. ನೋಡಿ ಪ್ರೆಸೆಂಟ್ ಏನಿದೆ ಇಲ್ಲಿ. ನೋಡಿ ಇಲ್ಲೆಲ್ಲ ಎಷ್ಟು ಮೆಮೊರಿ ಇದೆ ನಮಗೆ ಅಂದರೆ ನಿಜವಾಗ್ಲೂ. ಇಲ್ಲಿ ಮಳೆ ಬರುವಾಗ ಬಂಡೆಗಳು ಸಂಧಿ ಎಲ್ಲ ಕುತ್ಕೊಂಡಿದ್ದೀವಿ ನಾವು. ತುಂಬ ಇಲ್ಲಿ ಮರಾಲೆ ಗಿಡ ಅಂತೆಲ್ಲ ಇತ್ತಲ್ವ, ಮರ ತುಂಬ ಮರ ಇದ್ದು. ಆಮೇಲೆ ಹುಲಿ ಬಂಡೆ ಅಂತ ಅಲ್ಲಿ ದೊಡ್ಡದಾಗ ಒಂದು ಅಲ್ಲಿ ಕಾಣಿಸುತ್ತೆ, ಅದು ಹುಲಿ ಬಂಡೆ ದೊಡ್ಡದಾಗಿದ್ದೆಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದೆ ಇತ್ತೀಚೆಗೆ ನೋಡಿ. ಕ್ರಷರ್ ಇಲ್ಲೇ ಮಾಡಿದ್ದಾರೆ ನೋಡಿ, ಈ ಥರ ಇದೆ ನೇಚರ್. ಚೆನ್ನಾಗಿದೆಯಲ್ಲ. ನಮ್ಮ ತೋಟಕ್ಕೆ ಹೋಗ್ಬೇಕಿಲ್ಲ, ಇಲ್ಲಿ ನಮ್ಮ ಅಜ್ಜಿ ತೋಟಕ್ಕೆ ಚೆನ್ನಾಗಿದೆ. ಇದು ಎಲ್ಲ ರಿಲೇಷನ್ದೇ, ಬಟ್ ಇದೆಲ್ಲರದು ನಮ್ಮ ಅಜ್ಜಿ ಅಣ್ಣ ತಂದಿದ್ದು ಎಲ್ಲ ಆ ಕಡೆಗೆ ಇರುತ್ತೆ. ಇದೇನಿದೆ ಈ ಕಡೆಗೆ ನಮ್ಮ ಅಜ್ಜಿದು, ಇಲ್ಲಿಂದ ಅಲ್ಲಿ ತನಕ ನೋಡಿದ್ರಲ್ಲ. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಮುಂದುವರಿದ ಭಾಗ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಅಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ನಾನು ವ್ಲಾಗ್ ಕೂಡ ಮಾಡ್ತೀನಿ. ಇನ್ನು ಇವಾಗ ಊರಿಗೆ ಹೊರಡಬೇಕು, ಟೈಮ್ ಆಗಿದೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಡೇ ವ್ಲಾಗ್ ಆಗಿರ್ಬೋದು, ಅಥವಾ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿ ಆಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ನಿಮಗೂ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್ ಆಲ್, ಬಾಯ್.